ಇನ್ನು 8 ದಿನಗಳು ಕಳೆದರೆ ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅಧಿಕಾರವನ್ನು ಸ್ವೀಕಾರ ಮಾಡಿ 2 ತಿಂಗಳಾಗುತ್ತೆ. ಇದುವರೆಗೂ 2 ತಿಂಗಳಾಗಿಲ್ಲ ಅಧಿಕಾರಕ್ಕೆ ಬಂದು. ಆದರೆ ಈಗಾಗಲೇ ದಳಪತಿ ವಿಜಯ್ ಅವರ ಟಿವಿಕೆ ಪಾರ್ಟಿಯ ಅಧಿಕಾರವನ್ನು ಕೊನೆಗೊಳಿಸಬೇಕು ಅಥವಾ ಅಧಿಕಾರದಿಂದ ಅವರನ್ನು ಹೊರಗಿಡಬೇಕು ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಅಥವಾ ಶಾಸಕರನ್ನು ಎತ್ತಿಕಟ್ಟುವ ಪ್ರಯತ್ನಗಳಾಗ್ತಾ ಇದೆ. ಸರ್ಕಾರವನ್ನು ಪತನಗೊಳಿಸೋದಕ್ಕೆ ಪ್ರಯತ್ನಗಳಾಗ್ತಿವೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಆ ಮುಖಾಂತರ ಟಿವಿಕೆ ವಿಜಯ್ ಅವರಿಗೆ ಒಂದು ದೊಡ್ಡ ಮಟ್ಟದ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಈ ಅಗ್ನಿ ಪರೀಕ್ಷೆಯನ್ನು ಅವರು ಹೆಂಗೆ ಫೇಸ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂದರೆ 2 ಪ್ರಾದೇಶಿಕ ಪಕ್ಷಗಳು ದ್ರಾವಿಡ ಪಾರ್ಟಿ ಅಂದರೆ ದ್ರಾವಿಡ ಅಸ್ಮಿತೆಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಂತಹ ಪಾರ್ಟಿಗಳನ್ನು ಕಿತ್ತೆಸೆದು ಇವರು ಅಧಿಕಾರಕ್ಕೆ ಬಂದರು. DMK ಅವರು ಹೇಳಿದರು, ಇದೇ ಸ್ಟಾಲಿನ್ ಅವರು ಹೇಳಿದರು, 6 ತಿಂಗಳ ಕಾಲ ನಾವು ಏನು ಮಾಡೋದಿಲ್ಲ, 6 ತಿಂಗಳ ಕಾಲ ನಾವು ವೇಟ್ ಮಾಡಿ ನೋಡ್ತೀವಿ, ವೇಟ್ ಆ್ಯಂಡ್ ವಾಚ್ ನೀತಿಗೆ ನಾವೆಲ್ಲ ಹೋಗ್ತೀವಿ ಅಂತ ಅವರೆಲ್ಲ ಹೇಳಿದರು. ಇದಕ್ಕೆ 2 ತಿಂಗಳು ಆಗ್ತಾ ಬಂತಾ ಇದ್ದಂತೆ DMK ಅವರು ಸರ್ಕಾರ ಪತನಕ್ಕೆ ಅವಕಾಶಗಳನ್ನು ಹುಡುಕ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಎಲ್ಲಾಗಿದೆ, ತಮಿಳುನಾಡಲ್ಲಾಗಿದೆ. ಹೆಂಗಾಯ್ತಿದು, ಏನೇನು ಬೆಳವಣಿಗೆ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಜಯ್ ಸರ್ಕಾರಕ್ಕೆ ಆಪರೇಷನ್ ಭೀತಿ ಶುರುವಾಗಿದೆ. ಆಪರೇಷನ್ ಭೀತಿ. ಟಿವಿಕೆ ಸರ್ಕಾರವನ್ನು ಉರುಳಿಸುವುದಕ್ಕೆ DMKಯಿಂದ ಭರ್ಜರಿ ಕುದುರೆ ವ್ಯಾಪಾರದ ಆರೋಪ ಸದ್ಯಕ್ಕೆ ಬಂದಿದೆ. ಹೆಂಗಾಯ್ತು ನೋಡಿ ಇದು. ಯಾವ AIADMK ಶಾಸಕರು ಹೋಗಿ ಟಿವಿಕೆ ಸರ್ಕಾರ ಉಳಿಬೇಕು ಅಂತ ಒಂದು 24 ಜನ ಸಪೋರ್ಟ್ ಮಾಡಿದ್ರು. DMK ಮತ್ತು AIADMK ಮೈತ್ರಿ ಮಾಡಿಕೊಳ್ತಾರೆ, ಆ ಮುಖಾಂತರ ಟಿವಿಕೆಯನ್ನು ಹೊರಗಿಡ್ತಾರೆ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಆದರೆ ಅದರ ವಿರುದ್ಧವಾಗಿ AIADMK ಕೆಲ ಶಾಸಕರು ಟಿವಿಕೆ ಜೊತೆಗೆ ಹೋದರು. ಇದೀಗ ಒಂದು 15 ಜನ ಶಾಸಕರ ರಾಜೀನಾಮೆ ಕೊಡಿಸೋದಕ್ಕೆ DMK ಒಂದು ದುಡ್ಡಿನ ಆಫರ್ ಕೊಟ್ಟಿದೆ ಎನ್ನುವಂಥ ಸುದ್ದಿಗಳು. 2 ಜನ ಶಾಸಕರನ್ನು ಅವರು ಏನೋ ಫಸ್ಟ್ ಪ್ರಯತ್ನ ಪಟ್ಟರಂತೆ 35 ಕೋಟಿ ರೂಪಾಯಿ ಕೊಡ್ತೀವಿ ಅಂತ. ಒಂದು IFDS ಎನ್ನುವಂಥ ಒಂದು ಕಂಪನಿ ಇದು. ಆ IFDS ಕಂಪನಿಯ ಭಾಗವಾಗಿ ತಿರುನಾಮಕರಸು ಅಂತ ಒಬ್ಬ ವ್ಯಕ್ತಿ, ತಿರುನಾಮಕರಸು ಅವರೇನೋ ಫೋನ್ ಮಾಡಿದಂತೆ ಯಾರಿಗೆ, ಇಳಿಯರಾಜ್ ಅವರಿಗೆ, ಟಿವಿಕೆ ಶಾಸಕ ಇಳಿಯರಾಜ್ ಅವರಿಗೆ ಕರೆ ಮಾಡಿ, ಇಲ್ಲ ನಾನೊಂದು ಪೊಲಿಟಿಕಲ್ ಸಂಸ್ಥೆಯಿಂದ ಮಾತನಾಡ್ತಾ ಇದ್ದೀನಿ, ರಾಜಕೀಯ ಸಮೀಕ್ಷೆಯ ಸಂಸ್ಥೆಯ ಮುಖ್ಯಸ್ಥ ನಾನು, ನಿಮ್ಮ ಜೊತೆಗೆ ಮಾತನಾಡಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು, ಸಮಯ ಕೊಡ್ತೀರಾ ಅಂತ. ಶಾಸಕರು ಹೇಳಿದ್ರಂತೆ, ಇಲ್ಲ ಸಮಯ ಕೊಡೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಭೇಟಿ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಅದಾದ ನಂತರ ಮತ್ತೊಮ್ಮೆ ಫೋನ್ ಹೋಗಿದೆ, ಇಲ್ಲ ನಾವು ಹೀಗೆ ಸರ್ಕಾರವನ್ನು ಕೆಡವಬೇಕು, ಅದಾದ ನಂತರ ಸ್ಪೀಕರ್ ವಿರುದ್ಧ ನೀವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕು, ಆ ಮುಖಾಂತರ ನಾವು ನಿಮಗೆ 35 ಕೋಟಿ ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದ್ರಂತೆ. ಇಲ್ಲ ನಮ್ಮ ಕಡೆಯಿಂದ ಸಾಧ್ಯವಿಲ್ಲ ಅಂತ ಇವರು ಹೇಳಿದರು. ಸಾಧ್ಯವಿಲ್ಲ ಅಂದ ತಕ್ಷಣ ಅವರು ಪ್ರತಿರುತ್ತವಾಗಿ ಹೇಳಿದ್ರಂತೆ, ನೀವು ಅವಿಶ್ವಾಸದ ನಿರ್ಣಯವನ್ನು ಮಂಡಿಸದೇ ಇದ್ರೂ ಕೂಡ ಬೇರೊಬ್ಬರು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಾರೆ, ಅದಕ್ಕೆ ನೀವು ಸರ್ಕಾರದ ವಿರುದ್ಧ ಮತ ಹಾಕಬೇಕು ಅಂದ್ರಂತೆ. ಆ ಮುಖಾಂತರ ಇದು ಹೊರಗಡೆ ಬಂದಿದ್ದು. ಆ ಮುಖಾಂತರ ಇದೆಲ್ಲ ಹೊರಗಡೆ ಬಂತು. 128 ಬಹುಮತ ಇದೆ, ಅದರಲ್ಲಿ ಒಂದು 11 ಜನ ಎಲ್ಲ ರಾಜೀನಾಮೆ ಕೊಟ್ಟು ಬಿಟ್ಟರೆ ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ಆತಂಕ ಇದೆ. ಆ ಮುಖಾಂತರ ಒಂದು ಆಪರೇಷನ್ ಭೀತಿ ಆಗಿದೆ. ಸಿಕ್ಕಿಬಿದ್ದ ಸೆಂಥಿಲ್ ಬಾಲಾಜಿ ಆಪ್ತರು. ನಾನು ಹೇಳಿದ್ನಲ್ಲ, ಒಂದು ರಾಜಕೀಯ ಸಂಸ್ಥೆಯ ಮುಖ್ಯಸ್ಥ ಅಂತ ಕರೆ ಮಾಡಿ ಮಾತನಾಡಿದಂಥ ಈ ವ್ಯಕ್ತಿ ಯಾರ ಆಪ್ತರಾಗಿದ್ದರು, ಇವರು ಸೆಂಥಿಲ್ ಬಾಲಾಜಿಯ ಆಪ್ತರಾಗಿದ್ದರು ಅಂತ. ಹೆಂಗೆ ನೋಡಿ ಇದು. ಪಿತೂರಿ ನಡೆಸ್ತಾ ಇದ್ದಂಥ 3 ಆರೋಪಿಗಳನ್ನು ಇದೀಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಾಜಿ ಸಚಿವ ಸೆಂಥಿಲ್ ಬಾಲಾಜಿ ಆಪ್ತರಿದ್ದಾರೆ ಅಂತ ಕರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ವ್ಯಕ್ತಿ ಗೆದ್ದಿರೋದು. ಈ 3 ಜನ, ತಿರುನಾಮಕರಸು, ನರೇಶ್ ಮತ್ತು ತ್ಯಾಗರಾಜನ್, ಈ 3 ಜನ ಏನಿದ್ದಾರೆ, ಈ ಶಾಸಕರ ಜೊತೆಗೆ ಮಾತನಾಡೋದಕ್ಕಿಂತ ಮೊದಲು ಈ ಸೆಂಥಿಲ್ ಬಾಲಾಜಿಯ ಸಹೋದರ ಆದಂತಹ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡಿದ್ರಂತೆ. ಅವರ ಸಹೋದರ ಅಶೋಕ್ ಕುಮಾರ್ ಅಂತ, ಸೆಂಥಿಲ್ ಬಾಲಾಜಿ ಅವರ ಸಹೋದರ ಅಶೋಕ್ ಕುಮಾರ್ ಅವರನ್ನು ಭೇಟಿಯಾಗಿದ್ದರು. ಅವರನ್ನು ಭೇಟಿಯಾದ ನಂತರ ಇಂಥದ್ದೊಂದು ಮಾತುಕತೆ ನಡೆಸ್ತಾ ಇದ್ರು ಅಂತ. ಈ 3 ಕೂಡ ಬೇರೆ ಬೇರೆ ಪ್ರದೇಶದವರು. ನೀವು ಕರೂರು ಅಂದ ತಕ್ಷಣ ನಿಮಗೆಲ್ಲ ನೆನಪಾಗುತ್ತೆ, ಕರೂರಿನಲ್ಲಿ ದೊಡ್ಡ ಮಟ್ಟದ ಕಾಲು ತುಳಿತ ಆಗಿತ್ತು, ಕಾಲು ತುಳಿತಕ್ಕೆ ಅನೇಕ ಜನ ಮೃತಪಟ್ಟರು. ಆ ಕರೂರಿನ ಕಾಲು ತುಳಿತ ಪ್ರಕರಣ ಟಿವಿಕೆಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ಬೋದು ಅಂತ ಅದರ ವಿರುದ್ಧ ಸೆಂಥಿಲ್ ಇವರೆಲ್ಲ ಬಾಲಾಜಿ ಹೋರಾಟವನ್ನು ಮಾಡಿದ್ರು. ಅದನ್ನು ದೊಡ್ಡ ಮಟ್ಟದ ಪ್ರಚಾರವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಅದೇ ವ್ಯಕ್ತಿಯ ಮುಖಾಂತರ ಇಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ ಅಂತ ತಮಿಳುನಾಡಿಂದ ಸುದ್ದಿಗಳು ಬರ್ತಾ ಇದೆ. ಆ ಮುಖಾಂತರ ಇವರ ಆಪ್ತರಾದಂತಹ 3 ಜನರನ್ನು ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಇದು ತಮಿಳುನಾಡಿನ ರಾಜಕಾರಣದ ಕತೆ. ಮತ್ತೊಂದು, ಉತ್ತಂಗರೈ ಇಳಿಯರಾಜ್ಗೆ ಬೆದರಿಕೆ ಹಾಕಲಾಗಿದೆ. ನಾನು ಆವಾಗಲೇ ಹೇಳಿದೆ, ಡಾಕ್ಟರ್ N ಇಳಿಯರಾಜ್ ಅವರನ್ನು ಸಂಪರ್ಕ ಮಾಡಿದರು, ಹಣದ ಆಮಿಷ ಕೊಟ್ಟರು, 35 ಕೋಟಿ ರೂಪಾಯಿ ಕೊಡ್ತೀವಿ ನಾವು, ನೀವೆಲ್ಲ ಬರಬೇಕು, ವೋಟ್ ಮಾಡಬೇಕು ಸರ್ಕಾರದ ವಿರುದ್ಧ ಅಂತ. ಅವರ ಆಫರ್ ತಿರಸ್ಕಾರ ಮಾಡಿದರು. ಇಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಅವರು ಹೇಳಿದ್ರಂತೆ, ನಿಮ್ಮ ಕುಟುಂಬಕ್ಕೆ ಪ್ರಾಣ ಬೆದರಿಕೆ ಇದೆ, ನಿಮ್ಮ ಕುಟುಂಬಕ್ಕೆ ಪ್ರಾಣ ಬೆದರಿಕೆ ಇದೆ, ನೀವು ಕಡ್ಡಾಯವಾಗಿ ಅಥವಾ ಸರ್ಕಾರದ ವಿರುದ್ಧ ನೀವು ಮತ ಹಾಕಬೇಕು ಅಂತ. ಅವರು ಒಪ್ಪದೇ ಇದ್ದಾಗಿಲ್ಲ, ಬೆದರಿಕೆ ಎಲ್ಲ ಬಂತು. ಇದೀಗ ಶಾಸಕ ಇಳಿಯರಾಜ ದೂರು ಕೊಟ್ಟರು, FIR ಕೂಡ ದಾಖಲಾಗಿದೆ. ಶಾಸಕನಿಂದ DMKಯ ಈ ಒಟ್ಟಾರೆ ರಾಜಕಾರಣ ಎಲ್ಲ ಬಯಲಾಗಿದೆ.
ಅವರೊಂದು ದೂರು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ತನಿಖೆ ಎಲ್ಲ ಶುರುವಾಗಿದೆ. ತನಿಖೆಯ ಮುಖಾಂತರ ಈ TVKಯ ವಿರುದ್ಧ DMKಯ ಕೆಲ ನಾಯಕರುಗಳೆಲ್ಲ ಇಂಥದ್ದೊಂದು ಪಿತೂರಿ ಅಥವಾ ಸರ್ಕಾರವನ್ನು ಕೆಡವುವ ಪ್ರಯತ್ನವನ್ನು ಏನು ಮಾಡ್ತಾ ಇದ್ರು, ಅದು ಇದೀಗ ಬಟಾ ಬಯಲಾಗಿರುವಂತಹ ಬೆಳವಣಿಗೆ. ಇದು ಒಂದು. ಸ್ಟಾಲಿನ್ ಮತ್ತು ಉದಯನಿಧಿ ವಿರುದ್ಧ TVK ಗರಂ ಆಗಿದೆ. ಏನಂತ? ಸ್ಟಾಲಿನ್ ಮತ್ತು ಉದಯನಿಧಿ ನೀಚ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವ ನಿರ್ಮಲ್ ಕುಮಾರ್ ಹೇಳಿರೋದು. ಮೊದಲ ದಿನದಿಂದಲೇ ಇಂಥದ್ದೊಂದು ಸುದ್ದಿಗಳೆಲ್ಲ ಬರ್ತಾ ಇತ್ತು. TVK ಸರ್ಕಾರ ಯಾವುದೇ ಕಾರಣಕ್ಕೂ ರಚನೆ ಆಗಬಾರ್ದು, ಆ ಸರ್ಕಾರವನ್ನು ಕೆಡವಬೇಕು, ಆ ಪ್ರಯತ್ನದ ಭಾಗವಾಗಿ ಆಗ್ತಾ ಇದೆ ಅಂತ. ಇದೀಗ ನೀಚ ಕೆಲಸ ಮಾಡಿದ್ದಾರೆ ಅಂತ ವಿಜಯ್ ಸರ್ಕಾರವನ್ನು ಉರುಳಿಸೋದಕ್ಕೆ DMK AIADMK ನಡುವೆ ಏನಾದರೂ ಗುಪ್ತ ಒಪ್ಪಂದ ಆಯಿತಾ, ಮೈತ್ರಿನೇ ಆಗುತ್ತೆ ಅನ್ನುವಂಥ ಸುದ್ದಿ ಬಂದಿತ್ತು. ಚುನಾವಣೆ ಆಗಿ ಅತಂತ್ರ ವಿಧಾನಸಭೆ ರಚನೆ ಆದಂತಹ ಸಮಯದಲ್ಲಿ ಎರಡು ತದ್ವಿರುದ್ಧ ಪಾರ್ಟಿಗಳು ತನ್ನ ವಿರುದ್ಧದ ಪೊಲಿಟಿಕಲ್ ಪಾರ್ಟಿನ ಹೊರಗಿಡಬೇಕು. ಯಾಕಂದರೆ MGR ನಂತರ ದೊಡ್ಡ ಮಟ್ಟದ ಬಹುಮತವನ್ನು TVK ಅವರು ಪಡೆದುಕೊಂಡಿದ್ದಾರೆ, ಅದನ್ನು ನಮ್ಗೆ ಹೊಡೆತ ಕೊಡುತ್ತೆ. ಈ ಕಾರಣಕ್ಕಾಗಿ ಅವರು ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅವರನ್ನು ದೂರ ಇಡಬೇಕು ಅಂತ ಇವರೆಲ್ಲ ಮೈತ್ರಿ ಮಾಡ್ಕೊಳ್ತಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಆದರೆ ಷಣ್ಮುಗಂ ಬಣ, ಅದಾದ ನಂತರ ಈ ಪಳನಿಸ್ವಾಮಿ ಬಣದ ನಡುವೆ ಕಿತ್ತಾಟಗಳಾಯಿತು, ಸಪ್ರೇಟ್ ಆಗಿ ಹೋಗಿದ್ದನ್ನು ನಾವೆಲ್ಲ ನೋಡಿದ್ವಿ. 24 ಜನ TVKಗೆ ಸಪೋರ್ಟ್ ಮಾಡಿದ್ರು. ಇದೀಗ ಇವರು ಹೇಳ್ತಾ ಇದ್ದಾರೆ ಅವರೆಲ್ಲ ಒಂದಾದ್ರು, ಹೀಗಾಗಿ ನೀಚ್ ಕೆಲಸ ಮಾಡ್ತಿದ್ದಾರೆ. DMKಯಲ್ಲಿ CM ಅಭ್ಯರ್ಥಿಯ ಸೋತು ಬಿಟ್ಟಿದ್ದಾರೆ ಅಂತ. ಯಾರು CM ಅಭ್ಯರ್ಥಿ? ಇದೇ ಸ್ಟಾಲಿನ್ ಅವರು ಚುನಾವಣೆಯಲ್ಲಿ ಸೋತಿದ್ದ ನೋಡಿದ್ದೀವಿ. ಅವ್ರ ಮಗ ಉದಯನಿಧಿ ಸ್ಟಾಲಿನ್ ಗೆದ್ದಿದ್ದಾರೆ. 120 ಸದಸ್ಯರ ಬೆಂಬಲ ಇದೆ, ನಮ್ಮನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತನಿಖೆಯ ವರದಿ ಸೋರಿಕೆ ಅಂತ ಆರೋಪಿಸಿ DMK ಒಂದು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ತನಿಖೆಯ ವರದಿ ಸೋರಿಕೆ ಮಾಡಿದೆ ಅಂತ ಅವರೆಲ್ಲ ಸಮರ್ಥನೆ, ನಮಗೋದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳೋ ಪ್ರಯತ್ನ. ಬಟ್ ಇದೀಗ TVK ಸರ್ಕಾರದ ಸಚಿವರು DMK ವಿರುದ್ಧ ಕಿಡಿಕಾರಿದ್ದಾರೆ.